ಯು.ಪಿ.ಎ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನರೇಂದ್ರ ಮೋದಿ, ನಾನು BJPಯ ಚಳುವಳಿ ಅಂತ ಮಾತನಾಡಲಿಕ್ಕೆ ಹೋಗಲ್ಲ, ಇಟ್ಸ್ ಅ ಮೂಮೆಂಟ್ ಆಫ್ ಮಿಸ್ಟರ್ ನರೇಂದ್ರ ಮೋದಿ. ಅವತ್ತಿನ ಕಾಲ ನರೇಂದ್ರ ಮೋದಿ ಚಳುವಳಿ. ಗುಜರಾತ್ ಏನಾಯಿತು, ಅವತ್ತಿಗೆ ಇಡೀ ದೇಶಕ್ಕೆ ಒಂದು ಶೋಕೇಸ್ ಥರ, ಗುಜರಾತನ ಶೋಕೇಸ್ ಥರ ಇಟ್ಟರು. ಯಾರು ನೋಡಿರಲಿಲ್ಲ. ಶೋಕೇಸ್ ಅಷ್ಟೇ, ಅದು ಆಚೆ. ಗೌಡನ್ ಕತೆ ನಮಗೆ ಗೊತ್ತಿಲ್ಲ, ನಾನು ಗೌಡನ್ ಬಗ್ಗೆ ನಾನು ಮಾತಾಡಲ್ಲ, ನಾನು ಶೋಕೇಸ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಗುಜರಾತಲ್ಲಿ ಏರ್ಪೋರ್ಟ್ ಹಾಗಂತೆ, ಗುಜರಾತಲ್ಲಿ ರಸ್ತೆಗಳು ಈ ಥರ ಇದೆಯಂತೆ, ಒಬ್ಬ ಕ್ಯಾಬ್ ಡ್ರೈವರ್ ಅದ್ಭುತ ಜೀವನ ಮಾಡ್ತಾ ಇದ್ದಾನಂತೆ, ಇನ್ನೇನು ಅಲ್ಲಿಂದ ಬುಲೆಟ್ ಟ್ರೈನ್ ಎಲ್ಲ ಬರುತ್ತಂತೆ. ಗುಜರಾತ್ ನೋಡ್ರಿ, ಅವ್ರು ಇಷ್ಟು ವರ್ಷ ಆಳಿದ್ದಾರೆ, ಅಲ್ಲೆಲ್ಲ ಜನಗಳಿಗೆ ಹಣ ತುಂಬಿ ತುಳುಕ್ತಾ ಇದೆ, ಅಲ್ಯಾವತ್ತೂ ಪವರ್ ಕಟ್ಟೆ ಆಗಿಲ್ವಂತೆ. ಇದು ನಿಜವಾದ ಶೋಕೇಸ್. ಅವತ್ತಿಗೆ ಜನ ನಂಬಿದ್ರೋ ನಂಬಿಸಿದ್ರೋ ದೇ ಸಕ್ಸೀಡ್, ಯಶಸ್ವಿ ಆಗಿಬಿಟ್ರು. ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಡಾಲರ್ ಇಷ್ಟು ಕಡಿಮೆ ಆಗಿಬಿಡುತ್ತೆ. ನಮ್ಮಲ್ಲಿ ಯಾರೋ ಈ ಕಟೀಲ್ ಅಂತ ಯಾರೋ ಒಬ್ರು ಇದ್ರು, ನಿಮ್ಗೆ ಗೊತ್ತೇನು? ಕರೆಕ್ಷನ್, $1 ಎನ್ನೋವರೆಗೂ ನಾವು ಕೇಳಿಬಿಟ್ಟಿದ್ದೀವಿ. ಸೊ ಇದೆಲ್ಲ ಒಂದು ಶೋರೂಮ್, ಒಂದು ಗೋಲ್ಡ್ ರಸ್ತೆ, ಕರೆಕ್ಟ್, ಶೋರೂಮ್ ಇಟ್ಬಿಟ್ರು. ಇದನ್ನೆಲ್ಲ ಒಂದಾಯಿತು. ಆದರೆ ಅವತ್ತಿಗಿದ್ದು ಇಶ್ಯೂಸ್ ಏನು ಹೇಳಿ, ಇನ್ಫ್ಲೇಷನ್ ಅಂತ ಮಾತಾಡೋದು. ಅವತ್ತಿನ ಕಾಲಕ್ಕೆ ಇನ್ಫ್ಲೇಷನ್, ಅವತ್ತಿನ ಕಾಲಕ್ಕೆ ಡಾಲರ್ ಈ ಥರ ಆಗಿದೆ, ರೂಪಾಯಿ ಈ ಥರ ಆಗಿದೆ, ಇದೆಲ್ಲ ಇವರೇ ಮಾತಾಡಿದ್ದು. ಪೆಟ್ರೋಲ್ ಡೀಸೆಲ್ ಯಾಕೆ ಇಷ್ಟು ನಾವು ದುಡ್ಡು ಕೊಡಬೇಕು, ಗ್ಯಾಸ್ಗೆ $400 ಕೊಡಬೇಕಾ ನಾವು ಒಂದು ಸಿಲಿಂಡ್ರಿಗೆ? ನರೇಶನ್ ಏನು ಬಂತು, ಇವ್ರು ಬಂದರೆ ಇಳಿಸ್ತಾರೆ, ಇವ್ರು ಬಂದರೆ ಗೋಲ್ಡಿನ ತೆಗೆಬಿಡುತ್ತೆ, ಎಷ್ಟು ಬೇಕಾದ್ರೂ ಬಂಗಾರ ಕೊಂಡ್ಕೊಳ್ಬಹುದು, ರೈತ ಚಿಂತೆ ಮಾಡೋಂಗಿಲ್ಲ, ಹೆಣ್ಣು ಮಕ್ಕಳ ಮದುವೆಗೆ ಗೊತ್ತಲ್ಲ, ಅದೊಂದು ಇನ್ನೊಂದಷ್ಟು ಜನ ಇದ್ದಾರೆ, ಅಘೋಷಿತವಾಗಿ ಒಂದಷ್ಟು ಜನ ಕೆಲಸ ಮಾಡ್ತಾರೆ. ಅದಕ್ಕೆ ಇವರೆಲ್ಲ ಶುರು ಮಾಡ್ಕೊಂಡಾಗ ಅದು ಒಂದು ಮೂಮೆಂಟೇ. ಇವತ್ತಿಗೆ ನಾವು ಪಾಕಿಸ್ತಾನ ಅಂತ ಮಾತಾಡ್ತಾ ಇದ್ದೀವಿ, ಇಂಡಿಯಾ ಅಂತ ಮಾತಾಡ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಶುರು ಆಯಿತು ಕಾಕ್ರೋಚ್ ಅವಾಮಿ ಪಾರ್ಟಿ, ಕಾಕ್ರೋಚ್ ಅವಾಮಿ ಲೀಗ್. ವಿಷಯ ಏನು, ಕಾಮನ್ ಫ್ಯಾಕ್ಟರ್ ಏನು ಅಂದರೆ ಅನ್ಎಂಪ್ಲಾಯ್ಮೆಂಟು, ಇನ್ಫ್ಲೇಷನ್ನು, ಪೊಲಿಟಿಕಲ್ ಫ್ಯಾಟೀಗು. ಕಾಮನ್ ಫ್ಯಾಕ್ಟರ್ಗಳಲ್ಲಿ ಇದರಲ್ಲಿ ಸಮಾನವಾದ ಇಶ್ಯೂಗಳೇನಂದ್ರೆ ಈ 3 ವಿಷಯದ ಮೇಲೆ ಆಗ್ತಿದೆಯಲ್ಲ. ಸೊ ವಾಟ್ ನೆಕ್ಸ್ಟ್ ಅಂತ ಹೇಳಿ ರಘು. ನೋಡಿ, ಈಗ ಹೋರಾಟಗಳು, ಹೊಸ ಹೋರಾಟಗಳು ಯಾವುದೇ ಬಂದ್ರೂ ಕೂಡ ಅದು ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಹೋಗುತ್ತೆ. ಈಗ ನಾವು CJP ಮಾತಾಡ್ತಾ ಇದ್ದೀವಿ, ಅದು ಪಕ್ಷಾತೀತವಾಗಿ ಒಂದು ಹೊಸ ಎಲ್ಲರೂ ಇರ್ತಕ್ಕಂಥ ಆಕ್ರೋಶವನ್ನ ಒಂದು ಮಧ್ಯದಲ್ಲಿ ಸೆಂಟರ್ ಆಫ್ ಇದಂತ ಹೇಳ್ತಾರೆ, ಗ್ರಾವಿಟಿ ಇಲ್ಲ, ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ಮುಂದೆ ಹೋಗುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥವ್ರು ಎಲ್ಲಾರು ಬಾಧಿತರೇನೆ. ಯಾರು ನೋವಿನಿಂದ ಏನು ತಮ್ಮ ಭಾವನೆಗಳನ್ನ, ನೋವನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ, ನಮ್ಮ ನೋವನ್ನ ಬೇರೆ ಕೇಳಲ್ಲ ಆದಾಗಿರೋದ್ರಿಂದ ಸೊ ಇದು ಖಂಡಿತವಾಗ್ಲೂ ಮುಂದಕ್ಕೆ ಹೋಗುತ್ತೆ. ಇದು ಈಗ 2012 ಯಾಕೆ ಕಾಂಗ್ರೆಸ್ ಪಕ್ಷ UPA ಸರ್ಕಾರ ಹೋಯ್ತು ಅಂತ ಹೇಳಿದ್ರೆ, ಆಗ ತಾನೇ ಫೇಸ್ಬುಕ್, ಟ್ವಿಟರ್ ಒಂದು ಹೊಸ ಟ್ರೆಂಡ್ ಶುರುವಾಗಿತ್ತು. ಆಗ ತಾನೇ ಎಲ್ಲಾರ ಕೈಗೂ ಹೊಸ ಮೊಬೈಲ್ಗಳು ಬಂದಿತ್ತು. ಯುವಕರ ಕೈಲಿ ಏನು ಅದಕ್ಕೆ ಮೊದಲೆಲ್ಲ ಬರೀ ಇದು ಕ್ವಾಡ್ ಕೀ ಅಂತ ಕೀಪ್ಯಾಡ್ ಫೋನ್ಗಳಿತ್ತು. ಅದಕ್ಕೆ ಒಂದ್ಸರಿ ಯಾವಾಗ ತಮ್ಮ ಸ್ಕ್ರೀನ್ಗಳಲ್ಲಿ ಮೂವಿಗಳು, ವಾಟ್ಸಪ್, ಫೇಸ್ಬುಕ್, ರೀಲ್ಸ್ ಮಾಡ್ಬೋದು ಅಥವಾ ವಿಡಿಯೋ ಮಾಡ್ಬೋದು ಅಂತ ಹೇಳಿ ಬಂತಲ್ಲ, ಆಗ ಯುವಕರಿಗೆ ಒಂದು ಹೊಸ ಕ್ರೇಜ್ ಇತ್ತು. ಆ ಕ್ರೇಜ್ ನ ಉಪಯೋಗಿಸ್ಕೊಂಡಂತ ಇದು ಲೈಕ್ ಇನ್ಕ್ಲೂಡಿಂಗ್ ಇವರು ಆಮ್ ಆದ್ಮಿ ಪಾರ್ಟಿ ಅವರು ಮತ್ತೆ ಅರವಿಂದ್ ಕೇಜ್ರಿವಾಲ್ ನಿಮ್ಗಳ ಕೈಯಿಂದ ಕೈ ಕಿತ್ಕೊಂಡ್ಬಿಟ್ಟಿದ್ರೇನ್ರಿ ಯಾರಾದ್ರೂ? ಒಳ್ಳೆ ಕಥೆ ಆಯ್ತಲ್ಲ, ಕ್ರೇಜ್ ಬಂದ್ಬಿಡ್ತು ಅಂದ್ರೆ. ಈಗ ಮೊಬೈಲ್ ಅನ್ನೋದು, ಟೆಕ್ನಾಲಜಿ ಅನ್ನೋದು ಇದೆಯಲ್ಲ, ಒಂದ್ಸಲಿ ಒಂದು ಮೊಬೈಲ್ ಒಬ್ಬ ಕಂಡಿಡ್ದ ಅಂದ್ರೆ ಇಡೀ ವಿಶ್ವಕ್ಕೆ ಸೇರಿದ್ದದು. ನೋಡಿ, ಇಡೀ ವಿಶ್ವಕ್ಕೆ ಸೇರಿದ್ದದು. ಕಾಂಗ್ರೆಸ್ ಮಾತ್ರ, BJP ಮಾತ್ರ ಅಂತ ಇಲ್ವಲ್ಲ. ನೋಡಿ, ಅದನ್ನ ವೈಫಲ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಒಂದು ಸಾರಿ ಅದು ಬಂದಾಗ ಯಾವಾಗ್ಲೂ ನಿಮ್ಗೆ ಸುಳ್ಳನೆ ಜಾಸ್ತಿ ಬೇಗ ಸ್ಪ್ರೆಡ್ ಆಗೋದು, ಸತ್ಯ ಫಾಸ್ಟ್ ಅಲ್ಲಿ ಆಗೋದಿಲ್ಲ. ಅದೇ ರೀತಿ ಸರ್ಕಾರದ ವಿರುದ್ಧ 2 ಲಕ್ಷ ಕೋಟಿ ಅಂತೆ, ಕರ್ನಾಟಕದ 25 ವರ್ಷದಷ್ಟು ಬಡ್ಜೆಟ್ ಅಂತೆ ಅಂತ ಹೇಳಕ್ ಶುರು ಮಾಡಿದಾಗ ಆಗ್ತಾನೆ ಮೊಬೈಲ್ಗಳಿದ್ದಂತ ಯುವಕರಲ್ಲಿ ಯೋಚನೆ ಇಲ್ದಂತ ಏನು ಇನ್ನೋಸೆಂಟ್ ಆಗಿ ನಾವು ಯಾವಾಗ್ಲೂ ಬದುಕಿನ ಮೇಲೆ ರಾಜಕೀಯ ಮಾಡೋದು, ಅವು ಭಾವನೆ ಮೇಲೆ ಕೆಲಸ ಮಾಡೋದಿಲ್ಲ. BJP ಯಾವಾಗ್ಲೂ ಭಾವನೆನಲ್ಲೇ ರಾಜಕೀಯ ಮಾಡೋದು. ಸೊ ಹಾಗಾಗಿ ಜನರ ಭಾವನೆಗಳಲ್ಲಿ ಈ ರೀತಿಯಾದಂತ ಕೆಲವು ಆಸೆಗಳನ್ನು ಬಿತ್ತಿದ್ರು, ಕೆಲವು ನೆಗೆಟಿವ್ ಅನ್ನ ಮಾಡಿದ ನಂತರ ಅವ್ರಿಗೆ ಒಂದು ಹೊಸ ವಿಚಾರಗಳು ಬಂತು. ಇರಬಹುದೇನೋ ಇವರು ಸೇವಿಯರ್, $400 ಜಾಸ್ತಿ ಆಗ್ಬಿಟ್ಟಿದೆ, ಕಮ್ಮಿ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಜನರ ಭವಿಷ್ಯ ಆಸೆ ಎಲ್ಲರಿಗೂ ಸಹಜ. ಈಗ ಕೇಳಿದ್ರೆ ಒಂದು $1,000 ಯಾರನ್ನೊಬ್ರು ಬಂದ್ಬಿಟ್ಟು $1,000 $500 ಕೊಡ್ತೀನಿ ಅಂದ್ರೆ ಒಂದು 10% ನಂಬ್ತಾರೆ ಈಗ್ಲೂ. ಓಕೆ, ಸೊ ಮೊನ್ನೆ ನರೇಂದ್ರ ಮೋದಿ ಅವ್ರು ಬಂದು ಹೇಳಿದ್ರಲ್ಲ, ಈಗ್ಲೂ ಈ ದೇಶದಲ್ಲಿ ಈಗ್ಲೂ ಒಂದು 5% ನರೇಂದ್ರ ಮೋದಿ ಅವ್ರು ಹೇಳೋರೆ ನಾವು ಪೆಟ್ರೋಲ್ ಅನ್ನ ಜಾಸ್ತಿ ಉಪಯೋಗಿಸೋಣ, ಪಬ್ಲಿಕ್ ಹೋಗೋಣ ಅಂತ ಹೇಳಿ. ಆ ರೀತಿಯಾದಂತ ಸೇವಿಯರ್ ಅನ್ನೋ ಲೆಕ್ಕದಲ್ಲಿ ಬಂದಂತ ರಕ್ಷಕ ಅನ್ನೋ ಒಂದು ವಿಚಾರದಲ್ಲಿ ಬಂದಾಗ ಸೊ ಇದು ಖಂಡಿತ ಕಂಟಿನ್ಯೂ ಆಗ್ತದೆ. ಓಕೆ, ಸೊ ಇನ್ನೊಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಯಾಕೆ ಈ ವಿಚಾರಗಳು ಯಾಕೆ ಇದು ಮುಂದುವರಿತದೆ ಅಥವಾ ನಮ್ಮ ಪಕ್ಷದ ಇದು ನಿಲುವು ಏನು ಅಂತಂದ್ರೆ, ನಾವು ಯಾವಾಗಲೂ ಸಂವಿಧಾನನೇ ನಮ್ಮ ಆಶಯ. ಸಂವಿಧಾನದ ವಿರುದ್ಧ ಯಾರೇ ಕೆಲಸ ಮಾಡಿದ್ರು ಅದನ್ನ ನಾವು ಖಂಡಿತ ಸಹಿಸೋದಿಲ್ಲ. ಮತ್ತೆ ನಾವು ಇದನ್ನ ಏನು ನಮ್ದೇ ಆದಂತ ಒಂದು ಏನು ಯುವ ಪಡೆ ಇದೆಯಲ್ಲ, ಅದು ಆಲ್ರೆಡಿ ಕೆಲಸ ಮಾಡ್ತಾ ಇದೆ. BJP ಅವ್ರ ವೈಫಲ್ಯನ ಇರ್ಬೋದು ಅಥವಾ ನರೇಂದ್ರ ಮೋದಿ ಅವರು 12-13 ವರ್ಷಗಳ ಏನವರು ಇನ್ಕ್ಲೂಡಿಂಗ್ ಗುಜರಾತ್ ಮಾಡಲ್ ಅಂತ ನೀವ್ ಹೇಳಿದ್ರಿ, ಮಾಡಲ್ ಅಷ್ಟೇನೆ
ಕನ್ನಡದಲ್ಲಿ ಗಾದೆ ಇದೆ, ಬಾಳೆಲ್ಲ ಬೆಳಕು ಒಳಗೆಲ್ಲ ತುಳು ಏನೋ ಒಂದು ಗಾದೆ ಇದೆ. ಆ ರೀತಿ ಇಲ್ಲಿ ಏನ್ ನಡೀತಾ ಬಾಳ್ ಇದೆ, ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯ್ ಬಡ್ಕೋ ಅನ್ನೋ ರೀತಿ, ಮೇಲೆಲ್ಲ ಬೆಳಕು ಒಳಗೆಲ್ಲ ಹುಳುಕು ಅನ್ನೋ ರೀತಿ ಏನಿದೆ ಅದು ಕಂಟಿನ್ಯೂ ಆಗ್ತದೆ. ಜನರು ಅದನ್ನ ಎಕ್ಸ್ಪೋಸ್ ಸಟಾರಿಕಲ್ ಮೂಮೆಂಟ್, ಒಂದು ವಿಡಂಬನಾತ್ಮಕ ಮೂಮೆಂಟ್ ಅಷ್ಟೇನಾ? ಜಿರಳೆ ಸೈನ್ಯ ನೋಡಿ, ಅಜಿರಳೆ ಸೈನ್ಯ, ಅಜಿರಳೆ ಮುಖ, ಇದೆಲ್ಲ ಬ್ಲೇಸರ್ ಹಾಕೊಂಡ್ಬಿಡೋದು, ಬರೀ ಒಂದು ಸಟಾರಿಕಲ್ ಮೂಮೆಂಟ್ ಇದು, ಅಥವಾ ಇದ್ರ ಹಿಂದೆ ದೊಡ್ಡ ಆಕ್ರೋಶ ಮುಡುಗಟ್ಟಿದೆ? ಮೇಲ್ನೋಟಕ್ಕೆ ವಿಡಂಬನೆ ಮಾತ್ರ ಕಾಣಿಸ್ತಾ ಇದೆ, ಕಿಚ್ಚು ಹಿಂದೆ ಇದೆ ಅಂತ ತಮ್ಗನಿಸ್ತಿದೆ. ಹೌದು, ಇದಕ್ಕೆ ಸಪೋರ್ಟಿವ್ ಆಗಿ ಪ್ರಶಾಂತ್ ಭೂಷಣ್ ನಿಂತಿದ್ದಾರೆ, ಅನುರಾಗ್ ಕಶ್ಯಪ್ ಇದ್ದಾರೆ, ಸಾಕಷ್ಟು ಸೆಲೆಬ್ರಿಟಿಗಳು ಮುಂದೆ ಬಂದಿದ್ದಾರೆ, ರಮ್ಯಾನು ಕೂಡ ಇವರು ಸಪೋರ್ಟ್ ಮಾಡಿದ್ದಾರೆ, ಪ್ರಕಾಶ್ ರೈ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಾವನನ್ ತಿಂತು ಅಂತ ಇವತ್ತು ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಆಕ್ರೋಶ ಇತ್ತು, ಅದನ್ನ ಹೊರಗಾಕಕ್ ಹೋದ್ರೆ ಕೇಸ್ಗಳು ಬೀಳ್ತಿತ್ತು, ಇನ್ನೊಂದಾಗ್ತಿತ್ತು. ಈ ಸೋಷಿಯಲ್ ಮೀಡಿಯಾದಲ್ಲಿ ಇದು ಕ್ರಾಂತಿ ಆಗಿರೋದ್ರಿಂದ ಎಲ್ರಿಗೂ ಒಂದು ಆಶಾಭಾವನೆ ಬಂದಿದೆ. ಹೌದು, ಈ ರೀತಿ ಬಂದಾದ್ರೂ ನಾವು ಬದಲಾವಣೆ ತರಬಹುದು. ಇವತ್ತು ಏನು ದೇಶ ಆಟೋಕ್ರಸಿಗೆ ಹೋಗ್ತಾ ಇದೆ, ಯಾವ್ದೋ ರಷ್ಯಾ ಮಾಡೆಲ್ಗೆ, ಯಾವ್ದೋ ನಾರ್ತ್ ಕೊರಿಯಾ ಮಾಡೆಲ್ಗೆ, ಅದರಿಂದ ಆಚೆ ಬರೋದಕ್ಕೆ ಯೂತ್ಸ್ ಅವೇಕಾದ್ರು. ಯಾಕಂದ್ರೆ ನಾವು ನೋಡ್ದಂಗೆ ಶ್ರೀಲಂಕಾದಲ್ಲಾಯ್ತು, ಬಾಂಗ್ಲಾದೇಶದಲ್ಲಾಯ್ತು, ನೇಪಾಳದಲ್ಲಾಯ್ತು, ನೆಕ್ಸ್ಟ್ ಎಲ್ಲಿ ಅನ್ನೋ ಕ್ವಶನ್ ಇತ್ತು, ಅದು ಭಾರತದಲ್ಲಿ ಅನ್ನೋದು ನಮ್ಗೆ ಇವತ್ತು ಅರಿವಾಗ್ತಾ ಇದೆ ಸರ್.